ಎಲ್ಲರಿಗೂ ಕಲ್ಯಾಣ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 1947 ನಮ್ಮದು ಸ್ವಾತಂತ್ರ್ಯದ ಅದರ ವಿಷಯವಾಗಿ ಸ್ವಲ್ಪ ಭಾಷಣ ಮಾಡುವಂತಹ ತೋರಿಸ್ಬಿಡ್ತಾ ಇದ್ದೀನಿ. ಎಲ್ಲ ನನ್ನ ಸ್ವಾತಂತ್ರ್ಯ ಮಿತ್ರದವರೇ, ಇಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷವಾಗಿದೆ. ಆದ ಸಂತೋಷದಲ್ಲಿ ನಮ್ಮ ದೇಶ ಯಾವ ರೀತಿ ಬ್ರಿಟಿಷರ ಕೈಯಲ್ಲಿ ಆಡಳಿತ, ಯುರೋಪಿನ ಆಡಳಿತ ಒಳಗೆ ಹೋಯಿತು ಎನ್ನುವ ಬಗ್ಗೆ ಮತ್ತು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ಭಾರತದಂತಹ ಬದಲಾವಣೆಗಳು ಆದಂತಹ ಅಭಿವೃದ್ಧಿಗಳ ಬಗ್ಗೆ ನಿಮ್ಮಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ದೇಶವನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹಲವಾರು ಹೆಸರುಗಳಿಂದ ಕರೀತಾ ಇದ್ರು. ಜಂಬೂದ್ವೀಪ, ಇಂಡಿಯಾ, ಭರತಖಂಡ, ಭರತವರ್ಷ ಅಂತೇಳಿ ಹಲವಾರು ಹೆಸರುಗಳಿಂದ ನಮ್ಮ ಭಾರತ ದೇಶವನ್ನು ಕರೀತಾ ಇದ್ರು. ಅಲ್ಲದೆ ನಮ್ಮ ಭಾರತ ದೇಶದಿಂದ ಅಥವಾ ಯುರೋಪಿನ ದೇಶದಿಂದ ಏಷ್ಯಾ ಖಂಡದಿಂದ ಯುರೋಪಿಗೆ ಏನು ಹೋಗ್ತಾ ಇದ್ವು ಅಂದ್ರೆ ಸಾಂಬಾರು ಪದಾರ್ಥಗಳು ಹೋಗ್ತಿದ್ವು ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯಗಳು. ಅದು ಎಲ್ಲಿ ನಡೀತಿತ್ತು ವ್ಯಾಪಾರ ಅಂದ್ರೆ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ. ಕಾಂಟಿನೆಂಟಲ್ ನೋಬಲ್ ನಗರ ಅಲ್ಲಿ ವ್ಯಾಪಾರ ನಡೀತಿತ್ತು. ಏಷ್ಯಾದಿಂದ ಅರಬರು ಯುರೋಪ್ ಖಂಡದಿಂದ ಇಟಲಿ ವರ್ತಕರು ಬಂದು ಆ ಸರಕುಗಳನ್ನು ಖರೀದಿ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಆ ವ್ಯಾಪಾರ ಮಾಡುವಂತಹ ಸ್ಥಳದ ಮೇಲೆ 1453ರಲ್ಲಿ ಅಟೋಮನ್ ಟರ್ಬರ್ ಕಂಡು ಬೀಳ್ತದೆ. ಯಾಕೆ ಅಲ್ಲಿ ಆಕ್ರಮಣ ಮಾಡೋದು, ಬೇರೆ ಕಡೆ ಆಕ್ರಮಣ ಮಾಡಬಹುದು ಅಂತ ನಿಮ್ಗೆಲ್ಲರೂ ಡೌಟ್ ಬರ್ಬೋದು. ಯಾಕಪ್ಪ ಅಂದ್ರೆ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರಿತಾ ಇದ್ರಲ್ಲ, ಸಂಪತ್ತು ಒಂದು ಮಾರ್ಗದಿಂದ ಮತ್ತೊಂದು ಮಾರ್ಗಕ್ಕೆ ಸರಕುಗಳ ವಿನಿಮಯ ಆಗುತ್ತದೆ. ಹಣದ ವ್ಯವಸ್ಥೆ ಕರೆಕ್ಟಾಗಿ ಆರ್ಥಿಕ ವ್ಯವಸ್ಥೆ ನಡೀತಾ ಇದೆ ಅಂತ ನಮಗೆ ಅರ್ಥ ಆಗ್ತದೆ. ಅದಕ್ಕೆ ಆ ನಗರವನ್ನು ಅಟೋಮನ್ ಟರ್ಬರ್ ವಶಪಡಿಸ್ಕೊತಾರೆ. ವಶಪಡಿಸ್ಕೋದ ಮೇಲೆ ಬತ್ ನೋಡ್ರಪ್ಪ, ಯಾರಿಗೆ ಯುರೋಪಿನವ್ರಿಗೆ ಬತ್ ಬೇರೆ. ಯಾಕಪ್ಪ, ಅವರು ಮಾಂಸಾಹಾರಿಗಳು, ನಮ್ಮ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು. ಅದಕ್ಕಾಗಿ ಅವ್ರು ನಮ್ಮ ದೇಶದಿಂದ ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ ಎಲ್ಲ ಸಾಂಬಾರ ಪದಾರ್ಥಗಳು ನಮ್ಮ ದೇಶದಿಂದ ಏಷ್ಯಾ ಖಂಡದಿಂದ ಆ ದೇಶಕ್ಕೆ ಯುರೋಪ್ ಖಂಡಕ್ಕೆ ವರ್ಗಾವಣೆ ಆಗ್ತಾ ಇತ್ತು. ನಗರ ವಶವಾದ ಮೇಲೆ ಅದು ನಿಂತು ಹೋಯಿತು. ಅದಕ್ಕೆ ಅಲ್ಲಿರುವಂತ ಯುರೋಪ್ ಖಂಡ ಯಾವ ರೀತಿ ಸಣ್ಣ 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 ಒಡೆದಿರುವಂತಹ ಒಂದು ಪ್ರದೇಶ, ಅವೆಲ್ಲ ಸೇರಿ ಯುರೋಪ್ ಖಂಡದಲ್ಲಿ ನಡೀತಾ ಇತ್ತು. ಅಲ್ಲಿರುವಂತಹ ಲಿಕ್ಸಮ್ ಆಗಿರ್ಬೋದು, ಫೆಟಿಸ್ ಆಗಿರ್ಬೋದು, ಫ್ರೆಂಚರಾಗಿರ್ಬೋದು, ಡಚ್ಚರಾಗಿರ್ಬೋದು, ಇವರೆಲ್ಲ ಬರ್ತಾರೆ. ಆದರೆ ಮೊದಲಿಗೆ ನಾವು ದೇಶಗಳ ಕರಟಕ್ಕೆ ಮಾಡುವಂತಹ ಸಮಯದಲ್ಲಿ ಮೊದಲಿಗೆ ನಮ್ಮ ಭಾರತ ದೇಶವನ್ನು ಹುಡುಕಕ್ಕೆ ಬಂದ ವ್ಯಕ್ತಿ ಯಾರಪ್ಪ ಅಂದ್ರೆ ಫರ್ಡಿನೆಂಡ್ ಟೊರಿಸ್ ಎನ್ನುವಂಥ ವ್ಯಕ್ತಿ. ಕೊಲಂಬಸ್ ಅಂತ ಕರಿತೇವೆ. ಕೊಲಂಬಸ್ ಅನ್ನೋ ವ್ಯಕ್ತಿ ನಮ್ಮ ದೇಶವನ್ನು ಹುಡುಕುವುದಕ್ಕೆ ನಾವಿಕ ಅಂದ್ರೆ ಹಡಗಿನ ಮುಖ, ಸಮುದ್ರದ ಮಾರ್ಗದ ಮುಖಾಂತರ ಭಾರತವನ್ನು ಹುಡುಕ ಪ್ರಯತ್ನ ಪಡ್ತಾರೆ. ಅವನು ಕಂಡಿಡ್ತಾನೆ. ಅದು ನಮ್ಮ ಭಾರತದ ಈಸ್ಟ್ ಮತ್ತು ವೆಸ್ಟ್ ಅಂತ ಕರೀತಾರ, ಆ ದೇಶವನ್ನು ಕಂಡಿಡ್ತಾನೆ. ಅವನು ಫೇಲ್ ಆಗ್ತಾನೆ. ಆಮೇಲೆ 1498ರಲ್ಲಿ ನಮ್ಮ ದೇಶವನ್ನು ಹಡಗಿನ ಮುಖಾಂತರ ಬಂದು ಕಂಡಿಡ್ತಾನೆ. ಅವನೇ ಲಿಥಮ್ ದೇಶದ, ಯುರೋಪ್ ಖಂಡದ ಲಿಥಮ್ ಅನ್ನುವಂಥ ದೇಶದವನು. ಅವನೇ ವಾಸ್ಕೋ ಡಿ ಗಾಮಾ ಅನ್ನುವಂಥ ವ್ಯಕ್ತಿ ನಮ್ಮ ಭಾರತ ದೇಶವನ್ನು ಕಂಡಿಡಿತಾನ. ಅದು ಎಲ್ಲಿ? ಸಮುದ್ರ, ಹಿಂದೂ ಮಹಾಸಾಗರದಲ್ಲಿ ಕೇರಳ, ತಮಿಳುನಾಡು ರಾಜ್ಯಗಳು ಬರ್ತವೆ. ಕೇರಳದ ಕಲಿಕೋಟೆಯಲ್ಲಿರುವಂತ ಕಾಪೋಡ ಪ್ರದೇಶದಲ್ಲಿ ಬಂದಿರ್ತದೆ. ಅಲ್ಲಿ ಆಡಳಿತ ಮಾಡುವುದು ಯಾರು ಅಂದ್ರೆ ಜಾಮರುತ್ತರೇ ಆಡಳಿತ ಮಾಡ್ತಾ ಇರ್ತಾರೆ. ಅವ್ರಿಗೆ ಸ್ವಾಗತ ಮಾಡ್ಕೊತಾರ. ಜಾಮರುತ್ತರಿಗೆ ಸ್ವಾಗತ ಆತಿಥ್ಯವರು ಸ್ವೀಕಾರ ಮಾಡ್ತಾರೆ. ನಮ್ಮ ದೇಶದವರು ಒಳ್ಳೆ ಗುಣ ಯಾರೇ ಬರ್ಲಿ, ಎಂಥವೇ ಬರ್ಲಿ, ಆತಿಥ್ಯ ಸದಸ್ಯತ್ವ ಅಂದ್ರೆ ನಾವು ಕೊಡ್ತೇವೆ. ಬರ್ರಿ, ಚಂದ್ರಿ, ಓಣ್ರಿ ನೋಡ್ತಾವೆ. ಇದೇ ನಾವು ಮಾಡಿದ ದೊಡ್ಡ ಮೂರ್ಖತನ ಯುರೋಪ್ ಖಂಡದವ್ರಿಗೆ ಬರ್ತಾನೆ. ಈಗ ನಮಗೆ ಅವ್ರಿಗೆ ತಿರುಗಿ ವ್ಯಾಪಾರ ಮಾಡೋದು ಬೇಕು. ಆ ಸಮಯದಾಗ ಭಾರತ, ಅಖಂಡ ಭಾರತ ಆಡಳಿತವನ್ನು ಯಾರು ಮಾಡ್ತಾ ಇದ್ರು ಅಪ್ಪ ಅಂದ್ರೆ ಮೊಘಲ್ ರಾಜರು ಆಡಳಿತ ಮಾಡ್ತಾ ಇದ್ರು. ಆ ಮೊಘಲ್ ಆಡಳಿತ ಮಾಡ್ತಾ ಇದ್ರು. ಅವರಿನ ದೊರೆ ಜಹಾಂಗೀರ್ ಆಡಳಿತ ಮಾಡ್ತಾ ಇದ್ರು.
ಆ ಸಮಯದಾಗ ವಾಸ್ಕೋಡಿ ಗಾಮ ಹೋಗ್ತಾನ. ಹೋಗಿ ಏನು ಕೇಳ್ತಾನಪ್ಪ ಅಂದ್ರೆ, ನೋಡ್ರಿ ಜಹಂಗೀರ್ ದೊರೆ, ನಾನು ನಿಮ್ಮ ದೇಶ ವ್ಯಾಪಾರ ಮಾಡ್ಬೇಕಾಗ ಪರವಾನಗಿ ಕೊಡ್ರಿ, ಅದು ದಸ್ತಕ್ ಕೊಡ್ರಿ ಅಂತ ಕೇಳ್ತಾನೆ. ಅವಾಗ ಶೆಟ್ಟಿಗೆ ಬಂತಾನೆ, ಕೌನ್ ಹೇ ಭರಾಜ ಅಂತ ಓಡಿಸಿರ್ತಾನೆ. ಯಾಕಂದ್ರೆ ಅಂದ್ರೆ ಇದು ಒಂದು ರಹಸ್ಯವಾದ ಮಾತು. ಯಾಕಂದ್ರೆ ಅಂದ್ರೆ ಅವಾಗ ತನ್ನ ಮಗಳಿಗೆ ಆರಾಮಿದ್ದರು. ಆ ಟೆನ್ಷನ್ ಭಾಳ ಜಡ ದೇಶ ವಿದೇಶ ಬೇರೆ ಬೇರೆ ದೇಶಕ್ಕೆ ವೈದ್ಯರ ಕಳಿಸಿ ಚಿಕಿತ್ಸೆ ಕೊಡ್ತಾ ಇರ್ತಾನ, ಆರಾಮಾಗ್ತಾ ಇರ್ತಾನ. ಅದಕ್ಕೆ ಕಳಿಸಿರ್ತಾನ. ಅದು ವಾಸ್ಕೋಡಿಗೆ ಅವಾಗ ಗೊತ್ತಾಗ್ಬಿಡ್ತಾನೆ, ಓ ಜಹಾಂಗೀರ್ ದೊರೆ ಮಗಳಿಗೆ ಆರಾಮಿಲ್ಲ, ಇದು ಹೋಗಿ ಯಾರಿಗೆ ಯುರೋಪ್ ಖಂಡದ ರಾಣಿಗೆ ಹೇಳಬೇಕು, ಇಂಗ್ಲೆಂಡ್ ರಾಣಿಗೆ ಹೇಳಬೇಕು ಅಂತ ಹೋಗ್ತಾನೆ. ಹೋದ್ಮೇಲ ಅವ ಏನು ಮಾಡ್ತಾನ, ಎಲ್ಲ ಹಿಂಗಾಗ್ಯದ್ರಿ ಆರಾಮಿಲ್ಲ, ಒಂದು ವೈದ್ಯರು ಕಳಿಸ್ತಾನೆ. ಹಿಂಗ ಅಂತೇಳಿ ಕಳಿಸ್ತಾನೆ. ಕಳಿಸ್ಕೇಸಿದ್ರೆ ಹೋಗಿ ಯುರೋಪ್ ಖಂಡದವರು ನಮಗೆ ನೈಸರ್ಗಿಕ ಚಿಕಿತ್ಸೆಯನ್ನು ಹೊಂದೋಲ್ಲ, ನೈಸರ್ಗಿಕ ವೈದ್ಯ ಸಂಪನ್ಮೂಲವನ್ನು ತೆಗೆದುಕೊಂಡು ಗುಳಿಗೆ ಚುಚ್ಚುಮದ್ದುಗಳ ರೆಡಿ ಮಾಡ್ಕೊಂಡು ನಮಗೆ ಔಷಧ ಕೊಡ್ತಾ ಇದ್ದಾರೆ. ಆ ಮುಖಾಂತರ ಬಂದು ಏನು ಮಾಡ್ತಾನಪ್ಪ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಗುಳಿಗೆ ಇಂಜೆಕ್ಷನ್ ಮಾಡಿ ಕಮ್ಮಿ ಆಗ್ತಾನೆ. ಜರ ಚಂದ ಆಗಂటే ನಮ್ಮ ಜಹಾಂಗೀರ್ ದೊರೆಗೆ ಆರಾಮ್ ಮಾಡ್ತಾನೆ ಮಗಳಿಗೆ. ಈಗ ನೋಡು, ಏನೇ ಕೆಲಸ ಮಾಡಿದ್ರೆ ಯಪ್ಪ ಚಲೋ ಮಾಡ್ತೀನಿ, ನಿಮ್ಗೆ ಏನು ಬೇಕು ಅಂತ ಕೇಳಬಾರ ನಮ್ಮ ಭಾರತ ದೇಶದಾಗ ಎಲ್ಲರಿಗೂ ನಮ್ಮ ದುಶ್ಮನ್ ಇದ್ರು ಕೂಡ ಒಂದು ಒಳ್ಳೆ ಮನೋಭಾವನೆ ಬರೋದ. ಅದಕ್ಕೆ ಜಹಾಂಗೀರ್ ದೊರೆ ನಿನಗೆ ಏನು ಬೇಕಪ್ಪ ಕೇಳೋ ನಾ ಎಲ್ಲ ಕೊಡ್ತೀನಿ ಅನ್ನೋದು. ನನಗೆ ಏನು ಬೇಡ, ನೀವು ಭಾರತ ದೇಶ ವ್ಯಾಪಾರ ಮಾಡೋದು ನನಗೆ ಪರವಾನಗಿ ಕೊಡ್ರಿ ಅಂತ ಹೇಳ್ತಾನೆ. ಆ ಪರವಾನಗಿ ತಗೊಂಡಂತ ವ್ಯಕ್ತಿನೇ ಈಗ ಬ್ರಿಟಿಷರು ನಮ್ಗೆ 2 ವರ್ಷ ಆಡಳಿತ ಮಾಡಿರ್ತಾರಲ್ಲ, ಅವರೇ ಆಡಳಿತ ಮಾಡಿ ಹೋಗ್ಬಿಡ್ತಾರೆ. ನಾವು ಆಡಳಿತ ಮಾಡಿರ್ತಾವೆ 200 ವರ್ಷಗಳು ಕೇಳಕ್ಕ ಚಾಲ ಆಯ್ತು ನೋಡ್ರಪ್ಪ. 1600ದಾಗ ಅವ್ರು ಬ್ರಿಟಿಷರ ಆಡಳಿತ, ಪೋರ್ಚುಗೀಸರು ಬಂದರು, 1604 ಡಚ್ಚರು ಬಂದರು, 1664 ಫ್ರೆಂಚರು ಬಂದರು, ನಡೀತು ಚಾಲು ಆಯ್ತು. ಒಬ್ರು ಬ್ರಿಟಿಷರು ಬರ್ಬೇಕು ಚಾಲು ಮಾಡಿದ್ರು. ಎಲ್ಲರೂ ಬಂದರು, 4 ಮಂದಿ ಬಂದರು. ಆದ್ರೆ ಇಲ್ಲಿ 4 ಮಂದಿ ಪ್ರಭಾವಶಾಲಿಗಳು ಯಾರಪ್ಪ ಅಂದ್ರೆ ಪೋರ್ಚುಗೀಸರು ಡಚ್ಚರು ಬಹಳ ದುರ್ಬಲರು. ಅವರು ಆಡಳಿತದಲ್ಲಿ ರಾಜಕೀಯವಾಗಿ ಅವ್ರು ಆಡಳಿತ ಮಾಡಲ್ಲ. ಗೋವಾ ಪ್ರದೇಶ, ಕೊಚ್ಚಿನ್ ಪ್ರದೇಶ ಹೆಚ್ಚಾಗುತ್ತೆ, ಬಹಳ ಹೆಚ್ಚಿಗೆ ಬೆಳೆ ಮಾಡ್ತಾರೆ. ಹೆಚ್ಚಿಗೆ ಆಗ್ತದೆ. ಹೌದು, ಈ ಆಡಳಿತ ಮಾಡ್ತಾರೆ. ಮುಂದೆ ಕರ್ನಾಟಕ ಯುದ್ಧಗಳು ಆಗ್ತದ, ಮೈಸೂರು ಯುದ್ಧ ಆಗ್ತದ, ಆಂಗ್ಲ ಮರಾಠ ಯುದ್ಧ, ಹೀಗೆ ಯುದ್ಧ ಮಾಡ್ತಾ 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 ನಮ್ಮ ದೇಶವನ್ನು ಭಾರತೀಯ ರಾಜರಿಂದ ತಮ್ಮ ಆಡಳಿತವನ್ನು ಬಲಗೊಳಿಸ್ಬಿಡ್ತಾರೆ. ಇದೆಲ್ಲ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ತಮ್ಮ ಎಲ್ಲ ಶಿಕ್ಷಣ ವ್ಯವಸ್ಥೆ ಜಾರಿ ಮಾಡ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಜಾರಿ ಮಾಡ್ತಾರೆ, ತಮ್ಮ ಗುಲಾಮಗಿರಿ ಪದ್ಧತಿಯನ್ನು ಚಾಲು ಮಾಡ್ತಾರೆ. ಒಡೆಯ ಆಡಳಿತದ ಮುಖಾಂತರ ನಮ್ಮ ದೇಶವನ್ನು ಕಬಳಿಸ್ಕೊಂಡ್ಬಿಟ್ರು. ಕಬಳಿಸ್ಕೊಂಡ್ಬಿಟ್ಮೇಲೆ ಇಷ್ಟೆಲ್ಲ ಆಯ್ತು ನೋಡ್ರಿ, ಕಬಳಿಸ್ಕೊಂಡ್ಬಿಟ್ರು, ಚಾಲ ಆಯ್ತು. ಅವಾಗ ಹುಡ್ಕೊಂಡ್ರು ಮಹಾನ್ ವ್ಯಕ್ತಿಗಳು, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, BP ಚಂದ್ರಪಾಲ, ಬಂಕಿಂ ಚಟರ್ಜಿ, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ, ಇಂಥ ಮಹಾನ್ ವ್ಯಕ್ತಿಗಳು ಹುಡ್ಕೊಂಡ್ರು. ಯಾವಾಗ ಫಸ್ಟ್ ದಂಗೆ ಆಗ್ತದ 1877 ದಂಗೆ ಆಗ್ತದೆ. ಅಲ್ಲಿ ಹಿಡಿದು ಸ್ವಾತಂತ್ರ್ಯ ಎನ್ನುವಂತಹ ಪದ ಚಲ ಆಗ್ತದೆ. ಇದಕ್ಕ ಮುಂಚೆ ಈ ದಂಗೆ ಪ್ರಾರಂಭ ಮಾಡ್ತಾರೆ ಪಾಳೆಗಾರರು ಅಂತ ಕೇಳ್ತಾರೆ. ನರಸಿಂಹರೆಡ್ಡಿ ಸೈರಾಣ ಸಂಸ್ಥೆ ರಾಜ್ಯವನ್ನು 61 ಪಾಳೆಗಾರರು ಸ್ವಾತಂತ್ರ್ಯ ಬಗ್ಗೆ ಅವರು ಚಳವಳಿ ಮಾಡ್ತಾರೆ. ಆದ್ರೆ ಎಲ್ಲರೂ ಸೇರಿ ಸ್ವತಂತ್ರ ಪಡಿಸೋಣ ಅಂತೇಳಿ 1857 ದಂಗೆ ಪ್ರಾರಂಭ ಆಗ್ತದ. ಕೆಲವೊಂದು ಲೋಪದೋಷಗಳಿಂದ ಈ ದಂಗೆ ಸಂಪೂರ್ಣ ಆಗಲ್ಲ. ಆದ್ದರಿಂದ ಅವಾಗ ಸಂಪೂರ್ಣ ಆಗಲ್ಲ, ಸ್ವತಂತ್ರ